ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಹಣವನ್ನ ಉಳಿತಾಯ ಮಾಡಿ ಅದನ್ನು ಹೂಡಿಕೆ ಮಾಡಲು ಹಲವಾರು ದಾರಿಗಳಿವೆ. ಮ್ಯೂಚುವಲ್ ಫಂಡ್ಗಳು, ರಿಯಲ್ ಎಸ್ಟೇಟ್ಗಳು, ಚಿನ್ನದ ಬಾಂಡ್ಗಳು, RD ಹೀಗೆ ಹಲವಾರು ಯೋಜನೆಗಳಿವೆ. ಇದರ ಜೊತೆ ಅಂಚೆ ಕಚೇರಿಯ ಹಲವು ಹೂಡಿಕೆ ಯೋಜನೆಗಳು ಕೂಡ ಇವೆ. ಅಂಚೆ ಕಚೇರಿಯ ಹೂಡಿಕೆಯ ಯೋಜನೆಗಳು ಅತ್ಯಂತ ಸುರಕ್ಷಿತವಾದದ್ದು. ಇಲ್ಲಿ ನಾವು ಹೂಡಿಕೆ ಮಾಡುವ ಹಣಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ. ಹೀಗಾಗಿ ನಿಶ್ಚಿಂತೆಯಿಂದ ಇಲ್ಲಿ ಹೂಡಿಕೆ ಮಾಡಿ ಲಾಭವನ್ನ ಪಡೆಯಬಹುದು. ಅದರಲ್ಲೂ ಮಾಸಿಕವಾಗಿ ಆದಾಯ ಪಡೆಯ ಬಯಸುವವರಿಗೆ ಮಂತ್ಲಿ ಇನ್ಕಮ್ ಸ್ಕೀಮ್ ಇದ್ದು ಇದು ಸಾರ್ವಜನಿಕರಿಗೆ ತುಂಬಾ ಉಪಯುಕ್ತವಾಗಿದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಇದು ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ. ಹೂಡಿಕೆಯ ಮೇಲೆ ಸುರಕ್ಷಿತ ಮತ್ತು ಸ್ಥಿರವಾದ ಅಪಾಯ ಮುಕ್ತ ಮಾಸಿಕ ಆದಾಯವನ್ನು ಪಡೆಯಲು ಬಯಸುವವರು ಈ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿವೃತ್ತಿಯ ನಂತರ ತಮ್ಮ ಮಾಸಿಕ ವೆಚ್ಚಗಳಿಗೆ ಸ್ಥಿರ ಆದಾಯವನ್ನು ಬಯಸುವವರು ಯಾವುದೇ ತೊಂದರೆಯಾಗುವ ಭೀತಿ ಇಲ್ಲದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಇದು ಅತ್ಯಂತ ಉಪಯೋಗಕಾರಿಯಾದದ್ದು. ಈ ಮಾಸಿಕ ಆದಾಯ ಯೋಜನೆಗೆ ಬಂದರೆ ಇದು ಒಂದು ಬಾರಿ ಹೂಡಿಕೆ ಯೋಜನೆ ಆಗಿದೆ. ಅಂದ್ರೆ ಒಂದೇ ಬಾರಿಗೆ ಹೂಡಿಕೆ ಮಾಡುವುದು. ಯಾವುದೇ ಖಾತೆಯ ಅಡಿಯಲ್ಲಿ ಗರಿಷ್ಠ 9 ಲಕ್ಷ ರೂಪಾಯಿವರೆಗೆ ಹೂಡಿಕೆಯನ್ನ ಮಾಡಬಹುದು. ಅದೇ ಜಂಟಿ ಖಾತೆಯ ಅಡಿಯಲ್ಲಿ 3 ವ್ಯಕ್ತಿಗಳವರೆಗೆ ನೀವು 15 ಲಕ್ಷದವರೆಗೆ ಠೇವಣಿಯನ್ನ ಇಡಬಹುದು. ಖಾತೆಯ ಅವಧಿ 5 ವರ್ಷಗಳು. ಅಂದ್ರೆ ನೀವು 5 ವರ್ಷಗಳವರೆಗೆ ಪ್ರತಿ ತಿಂಗಳು ಸ್ಥಿರ ಆದಾಯವನ್ನು ಪಡೆಯುತ್ತೀರಿ. ಷೇರು ಮಾರುಕಟ್ಟೆಯಂತಹ ವಿಷಯಗಳಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಹಾಗಾಗಿ ಯಾವುದೇ ಅಪಾಯವಿಲ್ಲ. 10 ವರ್ಷ ಪೂರೈಸಿದ ಮಗುವಿನ ಹೆಸರಿನಲ್ಲಿ ರಕ್ಷಕ ಖಾತೆಯನ್ನು ಕೂಡ ತೆರೆಯಬಹುದು. ಅಂದ್ರೆ ಅಪ್ರಾಪ್ತ ಖಾತೆ ಕನಿಷ್ಠ 1000 ರೂಪಾಯಿ ಸಹ ಈ ಯೋಜನೆಗೆ ಸೇರಿಸಬಹುದು. ಪ್ರಸ್ತುತ ಕೇಂದ್ರವು ವಾರ್ಷಿಕ ಆಧಾರದ ಮೇಲೆ ಶೇಕಡ 7.4 ಬಡ್ಡಿ ದರವನ್ನು ನೀಡುತ್ತಿದೆ. 5 ವರ್ಷಗಳವರೆಗೆ ಅಂದ್ರೆ ಮೆಚುರಿಟಿ ತನಕ ಪ್ರತಿ ತಿಂಗಳು ಬಡ್ಡಿ ಸೇರಿಸುತ್ತದೆ. ಇಲ್ಲಿ ಬಡ್ಡಿ ಆದಾಯಕ್ಕೆ ತೆರಿಗೆ ವಿಧಿಸಲಾಗುತ್ತದೆ. ಮುಂಚಿತವಾಗಿ ಹಿಂತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕೆಲವು ಬಡ್ಡಿ ದರವನ್ನು ಕಡಿತಗೊಳಿಸಲಾಗುತ್ತದೆ. ನೀವು ಒಂದು ಬಾರಿ ಹೂಡಿಕೆ ಮಾಡಬಹುದಾದ ಗರಿಷ್ಠ ಮೊತ್ತ 9 ಲಕ್ಷ ರೂಪಾಯಿ ಠೇವಣಿ ಇಟ್ಟರೆ ಖಾತೆ ತೆರೆದ ತಿಂಗಳ ಅಂತ್ಯದಿಂದ ಮೆಚುರಿಟಿ ತನಕ ಪ್ರಸ್ತುತ ಬಡ್ಡಿಯಂತೆ 5,550 ರೂಪಾಯಿವರೆಗೆ ಬರುತ್ತದೆ. ಅದೇ ಜಂಟಿ ಖಾತೆಯ ಅಡಿ ಗರಿಷ್ಠ 15 ಲಕ್ಷ ಠೇವಣಿ ಇಟ್ಟರೆ ನಂತರ ಪ್ರತಿ ತಿಂಗಳು ನಿಗದಿತವಾಗಿ 9,250 ರೂಪಾಯಿ ಸಿಗಲಿದೆ. ಮತ್ತೆ ಕಿತಡ ಈಗಲೇ ಇನ್ವೆಸ್ಟ್ ಮಾಡಿ ಲೈಫ್ ನಲ್ಲಿ ಆಯಾಗಿರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.